ಕಲಬುರಗಿ ನಗರದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ವತಿಯಿಂದ ಆತಂಕಕ್ಕೆ ಈಡಾಗಿರುವ ಕಬ್ಬು ಬೆಳೆಗಾರರಿಗೆ ಕೂಡಲೇ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆ ಪ್ರಾರಂಭಿಸಬೇಕಾಗಿ ಮತ್ತು ರೈತ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತದನಂತರ ಮಾತನಾಡಿದ ಕಬ್ಬು ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷ ರಮೇಶ್ ಹೂಗಾರ್, ಕೂಡಲೇ ವಿಜಯಪುರ, ಬಾಗಲಕೋಟ್ ಜಿಲ್ಲೆಗಳಲ್ಲಿ ನಿಗದಿಯಾಗಿರುವ ಕನಿಷ್ಠ ಪ್ರತಿ ಟನ್ಗೆ 3,000 ರೂಪಾಯಿ ಆದರೂ ಮೊದಲನೇ ಕಂತಾಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕೂಡಲೇ ಬೆಲೆ ನಿಗದಿಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಸವರಾಜ್ ಪಾಟೀಲ್, ವೀರಭದ್ರಪ್ಪ ಸೇರಂಜೆ ಉಪಸ್ಥಿತರಿದ್ದರು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇವತ್ತು ಕಲಬುರಗಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳು ಕಬ್ಬಿಗೆ ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕ ಸೃಷ್ಟಿ ಮಾಡುತ್ತಿದ್ದಾರೆ. ಕಾರಣ, ವ್ಯವಸ್ಥಿತವಾಗಿ ರೈತರಿಗೆ ಒಂದು ಕಡಿಮೆ ಬೆಲೆ ಕೊಡಬೇಕನ್ನುವ ಹುನ್ನಾರ ಬಿಟ್ಟುಕೊಂಡು ಇವತ್ತು ಕಾರ್ಖಾನೆಯವರು ಬೆಲೆ ನಿಗದಿ ಮಾಡುವಲ್ಲಿ ಸಮಯ ವಿಳಂಬ ಮಾಡಿ ರೈತರಲ್ಲಿ ಆತಂಕಪಡಿಸಿ ರೈತರಿಗೆ ದ್ರೋಹ ಬಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜಿಲ್ಲಾಡಳಿತ 2ರಿಂದ 3 ಸಾರಿ ಮೀಟಿಂಗ್ ಕರೆದರೂ ಕೂಡ ಇವತ್ತು ಕಾರ್ಖಾನೆ ಮಾಲೀಕರು ತಮ್ಮ ಮಂಡತನ ಬಿಡದೆ ಬೆಲೆ ನಿಗದಿ ಮಾಡುತ್ತಿಲ್ಲ. ಕಾರಣ, ನಾವು ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಒಂದು ರೈತರಲ್ಲಿ ವಿನಂತಿ ಮಾಡ್ಕೋತೀವಿ, ಯಾವುದೇ ಕಾರಣಕ್ಕೂ ಆತಂಕ ಪಡಬೇಡ್ರಿ. ಈ ವರ್ಷ ಕಬ್ಬಿನ ಒಂದು ಕ್ಷೇತ್ರದಲ್ಲಿ ಕಡಿಮೆ ಇದ್ದು ತಮ್ಮ ಕಬ್ಬು ಸರಾಗವಾಗಿ ಕಾರ್ಖಾನೆಗೆ ತಲುಪುತ್ತದೆ. ಒಂದು ತಮಗೆ ನ್ಯಾಯಯುತವಾದ ಬೆಲೆ ಸಿಗುವವರೆಗೂ ಕನಿಷ್ಠ ಬಿಜಾಪುರ, ಬಾಗಲಕೋಟದಲ್ಲಿ ಏನು ಮೊದಲನೇ ಕಂತಾಗಿ 3,000 ರೂಪಾಯಿ ಬೆಲೆ ನಿಗದಿ ಮಾಡಿದ್ದಾರೆ, ಆ ಒಂದು ಬೆಲೆ ಸಿಗುವವರೆಗೂ ತಾವು ಯಾವುದೇ ಕಾರ್ಖಾನೆಗೆ ಕಬ್ಬು ಕೊಡಬೇಡ್ರಿ. ತಾವು ಸ್ವಯಂ ಪ್ರೇರಿತವಾಗಿ ಹೋರಾಟ ಕೇಳಿರಿ. ಸ್ವಯಂ ಪ್ರೇರಿತವಾಗಿ ಹೋರಾಟ ಮಾಡಿದಾಗ ಮಾತ್ರ ನ್ಯಾಯ ಸಿಗುತ್ತಂತಕ್ಕಂಥದ್ದು ಜಿಲ್ಲೆಯ ಕಬ್ಬು ಬೆಳೆಗಾರರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಾ, ಜಿಲ್ಲೆಯ ಸಕ್ಕರೆ ಕಾರ್ಖಾನೆಗಳಾದ KPR ಸಕ್ಕರೆ ಕಾರ್ಖಾನೆ ಹೋದ ವರ್ಷ 50 ರೂಪಾಯಿ ಬಾಕಿ ಹಣ ಕೊಡಬೇಕಾಗಿತ್ತು. ಯಾಕಂದ್ರೆ ರೇಣುಕಾ ಸಕ್ಕರೆ ಕೊಟ್ಟ ಬಾಕಿ ಹಣ ಇನ್ನೂ ಕೊಟ್ಟಿಲ್ಲ. ಈ ವರ್ಷ KPR ಸಕ್ಕರೆ ಕಾರ್ಖಾನೆ ಇಳುವರಿ ಹೆಚ್ಚಿಗಿದೆ. ಅವರೇ ಕೂಡ ಮುಂದೆ ಒಂದು ಬೆಲೆ ಹೆಚ್ಚಿಗೆ ಮಾಡಬೇಕು, ಆದರೆ ಅವರು ಕೂಡ ಹಿಂದೆ ಬಿದ್ದಿದ್ದಾರೆ. ಬೆಲೆ ನಿಗದಿ ಮಾಡುವಲ್ಲಿ KPR ಸಕ್ಕರೆ ಕಾರ್ಖಾನೆ ಕೂಡ ಹಿಂದೆ ಬೀಳ್ತಾ ಇದೆ. ಕಾರಣ, FRP ಕೇಂದ್ರ ಸರ್ಕಾರದ FRP ಕೂಡ ಅವ್ರದ್ದು ಹೆಚ್ಚಿಗೆ ಇದ್ದ ಕಾರಣ ಅವರು ಮೊದಲೇ ಪ್ರಥಮವಾಗಿ ಒಂದು ಕನಿಷ್ಠ ಕಬ್ಬಿಗೆ ಬೆಲೆ ನಿಗದಿಪಡಿಸಬೇಕು. ಆದರೂ ಕೂಡ KPR ಸಕ್ಕರೆ ಕಾರ್ಖಾನೆ ಕೂಡ ನಿಗದಿಪಡಿಸ್ತಾ ಇಲ್ಲ. ನಾವು KPR ಕಾರ್ಖಾನೆ ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ, KPR ಕಾರ್ಖಾನೆ ಕೊಟ್ಟ ಹಣ ರೇಣುಕಾ ಸಕ್ಕರೆ ಕಾರ್ಖಾನೆ, ಬೂಸ್ನೂರು ಸಕ್ಕರೆ ಕಾರ್ಖಾನೆ, ಕೋರ್ಗಿರಿನ ಸಕ್ಕರೆ ಕಾರ್ಖಾನೆ ಇವರೆಲ್ಲ ಕೊಡ್ತಾರೆ. ಕೊಡದೇ ಇದ್ದರೂ ನಾವು ಹೋರಾಟದ ಮುಖಾಂತರ ಪಡಿತೀವಿ. ಆದ ಕಾರಣಕ್ಕಾಗಿ KPR ಸಕ್ಕರೆ ಕಾರ್ಖಾನೆಯವರು ಕೂಡಲೇ ಕಬ್ಬಿಗೆ ಸೂಕ್ತ 3,000 ರೂಪಾಯಿ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕು. ಇಲ್ಲವಾದರೆ ರೈತರು ತಮ್ಮ ಕಾರ್ಖಾನೆ ಮುಂದೆ ಹೋರಾಟಕ್ಕಿಳಿಬೇಕಾಗುತ್ತದೆ. ಪ್ರತಿ ಕಾರ್ಖಾನೆ ಮುಂದೆ 100-200 ಜನ ಹೋರಾಟಕ್ಕಿಳಿದು ತಮ್ಮ ಕಾರ್ಖಾನೆಯನ್ನು ಪ್ರಾರಂಭ ಮಾಡದಂತೆ ತಡಿಬೇಕಾಗುತ್ತೆ ಅಂತಕ್ಕಂಥದ್ದು ನಾನು ಕೊನೆಯದಾಗಿ ಎಚ್ಚರಿಕೆ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ತರನಾಗಿ ಜಿಲ್ಲೆಯಲ್ಲಿ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕಾಗಿತ್ತು. ಕಾರಣಾಂತರದಿಂದ ಚಾಲೂ ಆಗದೆ ಇವತ್ತು ಆ ಭಾಗದಲ್ಲಿ ಕಬ್ಬು ಬೆಳೆದಿರ್ತಕ್ಕಂಥ ರೈತರು ಆತಂಕಗೊಂಡಿದ್ದಾರೆ. ಆ ರೈತರಿಗೆ ಬೇರೆ ಕಾರ್ಖಾನೆಗೆ ಕಬ್ಬು ಕೊಡಬೇಕು, ಬೇರೆ ಕಾರ್ಖಾನೆಗೆ ಕಬ್ಬು ಸಾಗಿಸಬೇಕಾದ್ರೆ ಬಹಳ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಕೂಡಲೇ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭವಾಗಬೇಕು. ಇಲ್ಲದೇ ಇದ್ದರೆ ಜಿಲ್ಲಾಡಳಿತ ಏನು ಅಲಾಟ್ಮೆಂಟ್ ಏರಿಯಾ ಮಾಡಿದ್ದಾರೆ ಕೆಲವೊಂದು ಕಾರ್ಖಾನೆಗಳಿಗೆ, ಅದರಲ್ಲಿ ಐನಾಪುರ ಏರಿಯಾದಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೈ ಬಿಟ್ಟಿದ್ದೀರಿ. ದಯವಿಟ್ಟು ಆ ಐನಾಪುರ ಹೋಬಳಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳು ಕೂಡ ಬೇರೆ ಒಂದು ಕಾರ್ಖಾನೆಗೆ ಅಲಾಟ್ಮೆಂಟ್ ಮಾಡಿ ಆ ರೈತರ ಕಬ್ಬು ಹೋಗಲು, ಆ ರೈತರಿಗೆ ಒಂದು ಅನುಕೂಲ ಮಾಡಿಕೊಡಲು ಸಹಕಾರ ನೀಡಬೇಕು. ಐನಾಪುರ ಹೋಬಳಿಯ ಒಂದು ರೈತರಿಗೆ ಅನುಕೂಲವಾಗಿ ನಿಟ್ಟಿನೊಳಗೆ ಜಿಲ್ಲಾಡಳಿತ ಕೂಡ ನಡ್ಕೋಬೇಕು. ಇಲ್ಲದೆ ಹೋದ್ರೆ ಅದು ಯಾವುದೋ ಬೇಡಪ್ಪ ಅಂದರೆ ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿರಿ. ಇದರಲ್ಲಿ ರಾಜಕೀಯ ಕುತಂತ್ರ ಎಲ್ಲವನ್ನು ಬಿಟ್ಟು ಸಿದ್ಧಸಿರಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕೆಂದು ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೋತಾ ಇದ್ದೀನಿ.